ಪಿ ಜಿನೇ ಮಾಡಬೇಕು ಅಂದ್ಕೊಂಡವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಲ್ಲಿ 100% ಪಿ ಜಿಗೆ ಟ್ರೈ ಮಾಡಿ, ಬಿಕಾಸ್ ಯು ವಿಲ್ ಮೇಕ್ ಲಾಟ್ ಆಫ್ ಮನಿ. 4.5, 6, 7 ಲ್ಯಾಕ್ವರೆಗೂ ರೆಂಟ್ ಬರುತ್ತೆ. ಪಕ್ಕದಲ್ಲಿ ಯೂನಿವರ್ಸಿಟೀಸ್ ಇದೆ, ಖಂಡಿತ ಪಿ ಜಿ ಕನ್ಸ್ಟ್ರಕ್ಟ್ ಮಾಡಿ. 5 to 6 lakhs ಇಸ್ ನಾಟ್ ಅ ಸ್ಮಾಲ್ ಮನಿ. ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಮುಂಚೆ ನೋಡ್ತಿದ್ವಿ ಈ ಬ್ರಿಕ್ ಬಿಲ್ಡಿಂಗ್ಗಳನ್ನ ಜಾಸ್ತಿ ನೋಡ್ತಿದ್ವಿ, ಇಂಡಿಯನ್ ಕ್ಲಾಸಿಕ್ ಕನ್ಸ್ಟ್ರಕ್ಷನ್. ಇಂಡಿಯನ್ ಕ್ಲಾಸಿಕ್ ಕನ್ಸ್ಟ್ರಕ್ಷನ್. Exactly. ಬಟ್ ಈಗ ನಾವು ಆ ಥರದ್ದು ನೋಡಲ್ಲ. ಅರ್ಲಿಯರ್ ಡೇಸ್ರಲ್ಲಿ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಇಟ್ ವಾಸ್ ಕಾಲ್ಡ್ ಆಸ್ ಅ ಲೋಡ್ ಬೇರಿಂಗ್ ಕಾನ್ಸೆಪ್ಟ್ ಆಫ್ ಕನ್ಸ್ಟ್ರಕ್ಷನ್. ಲೋಡ್ ಬೇರಿಂಗ್ ಏನಂದರೆ ಗೋಡೆ ಮೇಲೆ ಗೋಡೆ ಬರುತ್ತೆ, ಪಿಲ್ಲರ್ಸು ಕಾಲಮ್ಸು ಇರಲಿಲ್ಲ ಅವಾಗ. ಅರ್ಥ ಆಯ್ತಾ ಸರ್? ಸೊ ಗೋಡೆ ಮೇಲೇ ಗೋಡೆ ಬರಬೇಕು. G+1 G+2 ಹಂಗೆ ಕಟ್ತಿದ್ರು. ಬಟ್ ಇವಾಗ ಫ್ರೇಮ್ಡ್ ಸ್ಟ್ರಕ್ಚರ್. ಸೊ ಫ್ರೇಮ್ಡ್ ಅಂದರೆ ಟೋಟಲ್ ಪಿಲ್ಲರ್ ಮೇಲೆ ಲೋಡ್ ಹೋಗುತ್ತೆ, ಬೀಮ್ಸು ಇದ್ರ ಮೇಲೆ ಲೋಡ್ ಹೋಗುತ್ತೆ. ಸೊ ಇವಾಗಿರೋ ಕಾನ್ಸೆಪ್ಟ್ ಪ್ರಕಾರ ನಾವು ಚೇಂಜ್ ಆಗಿದ್ದೇವೆ. ಅದೇ ಥರ ಮೆಟೀರಿಯಲ್ಸು ಅಷ್ಟೇ. ಹೌಸ್ ಓನರ್, ಹೋಮ್ ಓನರ್ಗೆ ಒಂದು ದುಸ್ವಪ್ನ ಅಂತಂದರೆ ಕ್ರ್ಯಾಕ್ ಬರೋದು. ಕರೆಕ್ಟಾಗಿ ಬೀಮ್ ಮೇಲೆ ನೀವು ಗೋಡೆ ಕಟ್ಟಿದ್ರೆ 100% ಬರೋಲ್ಲ. ಬಟ್ ಒಂದೆರಡು ಅಲ್ಲಿ ಸಣ್ಣ ಪುಟ್ಟ ಬರುತ್ತೆ. ದಟ್ಸ್ ಬಿಕಾಸ್ ಆಫ್ ಸಮ್ಮರ್ ಹೀಟು, ಇಂಥ ಟೈಮಲ್ಲಿ ಕ್ರ್ಯಾಕ್ ಜಾಸ್ತಿ ಬರುತ್ತೆ. ನಿಮಗಿದು ವಿಂಟರಲ್ಲಿ ಕ್ರ್ಯಾಕ್ ಬರೋಲ್ಲ. ನಾರ್ಮಲಾಗಿ ಎಲ್ಲ ಬಿಲ್ಡಿಂಗು ಕ್ರ್ಯಾಕ್ ಜಾಸ್ತಿ ಆಗೋದು ಸಮ್ಮರಲ್ಲಿ ಆಗುತ್ತೆ. ಫಸ್ಟ್ 2 to 3 years ಇರುತ್ತೆ. ಅದಾದಮೇಲೆ ಸೆಟ್ಲ್ ಆಗಿಬಿಟ್ಟು ದೆನ್ ಇಟ್ ಲಾಟ್ ಕಮ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ರಿಯಾಜ್ ಅಹಮದ್ ಅವರು. ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಂಪ್ನಿಯ ಮಾಲೀಕರು, ಅದರ MD. ಸೊ ಕಳೆದ 2 ಸಂಚಿಕೆಗಳಲ್ಲಿ ನಾವು ಭಾಳಷ್ಟು ನಮಗೆ ಯೂಸ್ಫುಲ್ ಆಗುವಂಥ ವಿಚಾರಗಳ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ಮತ್ತೊಂದು ಸಲ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಅವರು. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ಕಾರ ಸರ್. ಎಸ್, ಇವತ್ತು ನಾನು ಸುಮಾರು ವಿಚಾರಗಳನ್ನ ಕೇಳಬೇಕು ಅಂದ್ಕೊಂಡಿದ್ದೀನಿ ಸರ್. ಕಮರ್ಷಿಯಲ್ ಬಿಲ್ಡಿಂಗ್ಗಳು, ಎಸ್ಪೆಷಲಿ ಪಿ ಜಿಗಳನ್ನ ಕಟ್ಟಿಸ್ಬೇಕು ಅನ್ನೋ ತುಂಬ ಜನ ಆಸೆ ಪಡ್ತಾರೆ. ಅಂಥರ ಬಗ್ಗೆ ಕೇಳಬೇಕು. ಆಮೇಲೆ ಕೆಲವೊಂದು ಕಾಮನ್ ಡೌಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ರೆಡ್ ಬ್ರಿಕ್ಕನ್ನು ನಾವು ಯಾಕೆ ಯೂಸ್ ಮಾಡ್ತಾ ಇಲ್ಲ, ವಿಂಡೋಸ್ಗಳನ್ನ ವುಡನ್ ವಿಂಡೋ ಯಾಕೆ ಯೂಸ್ ಮಾಡ್ತಾ ಇಲ್ಲ, ಮತ್ತು ಈಗ ಮರಳು ಅಂತಂದರೆ ಸ್ಯಾಂಡೇ ಯೂಸ್ ಮಾಡ್ತೀವಿ. ಈ ಥರದ ವಿಚಾರಗಳ ಬಗ್ಗೆ ಮಾತಾಡಬೇಕು ನಾನು ಇವತ್ತಿನ ಎಪಿಸೋಡಲ್ಲಿ. ಓಕೆ. ಬಟ್ ಎಲ್ಲಕ್ಕಿಂತ ಮುಖ್ಯ ಒಂದು ಸಿಂಪಲ್ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ನಾವು ಈ ಬಿಲ್ಡರ್ಗಳು ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಯೂಶ್ವಲಿ ನೋಡೋದು ಹೇಗಿರ್ತಾರೆ ಅಂತಂದ್ರೆ, ಅವರು ಒಂಥರ ಚೈನೆಲ್ಲ ಹಾಕ್ಕೊಂಡಿರ್ತಾರೆ, ಬಂಗಾರದೆಲ್ಲ ಹಾಕ್ಕೊಂಡಿರ್ತಾರೆ. ಓಕೆ, ತುಂಬ ದಪ್ಪ ಇರುತ್ತೆ. ನಾನೊಂದ್ಸಲ ಕೇಳಿದೆ ಒಬ್ರಿಗೆ, ಆ್ಯಕ್ಚುಲಿ ಕೇಳಿದೆ, ಸರ್ ಯಾಕೆ ನೀವು ಈ ಥರ ಎಲ್ಲ ಹಾಕೋತೀರಾ, ಇಷ್ಟು ದಪ್ಪನ ಹಾಕೋತೀರಾ ಅಂತ ಕೇಳಿದೆ. ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಸರ್, ಅದೇನಂದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಜನ ಅನ್ಕೋಬಾರ್ದು, ಫಸ್ಟ್ ನಾವು ತೋರಿಸ್ಬೇಕು ನಾವು ರಿಚ್ಚು ಅಂಥೇಳಿ. ಸೊ ಅದಕ್ಕೆ ನಾವು ಹಾಕೋತೀವಿ ಅಂತಂದ್ರು. ನಾಳೆ ಅಂದರೆ ಈ ದುಡ್ಡಿಲ್ದರೂ ದುಡ್ಡು ಕೊಟ್ಬಿಟ್ರೆ ಅವ್ನು ಏನು ಮಾಡ್ತಾನೆ ಗೊತ್ತಾಗಲ್ಲ. ನಮ್ಮ ಹತ್ರ ದುಡ್ಡಿದೆ ಸರ್, ನಾವೆಲ್ಲ ರಿಚ್ ಇದ್ದೀವಿ ಅಂತ ತೋರಿಸ್ಬೇಕು, ಅದಕ್ಕೆ ಮಾಡ್ತೀವಿ ಅಂತಂದರು. ನಾನು ಇರ್ಬೋದೇನೋ ಅಂದ್ಕೊಂಡೆ. ಎಲ್ಲರೂ ಹಂಗಲ್ಲ, ಬಟ್ ಕೆಲವೊಬ್ರು ನಾನು ನೋಡಿದ್ದೀನಿ. ಬಟ್ ನೀವು ಆ ಥರದ್ದು ಏನೂ ಇಲ್ಲ. ಯು ಲುಕ್ ಲೈಕ್ ಎ ವೆರಿ ನಾರ್ಮಲ್ ಪರ್ಸನ್ ಲೈಕ್ ಅಸ್. ವೈ ಇಟ್ಸ್ ಎ ಗುಡ್ ಕ್ವಶನ್ ಸರ್. ಆ್ಯಕ್ಚುಲಿ ರೀಸನ್ ಏನಂದರೆ ಸಿಂಪಲ್ ಸರ್, ಪೀಪಲ್ ಟ್ರಸ್ಟ್ ಮೈ ವರ್ಕ್. ಇನ್ನೊಂದು, ನಾನು ಹೇಳೋ ಥರ 2 ಲಕ್ಷ 3 ಲಕ್ಷ 60-70 ಲಕ್ಷ ಬಿಲ್ಡಿಂಗ್ ಕಟ್ಟಿದ ಮೇಲೆ ಬರುವಾಗ I can't spend 10 lakhs on jewelry. Okay. I will not have budget for that. ನಿಮ್ಮ ದುಡ್ಡು ನಿಮ್ಮ ಬಿಲ್ಡಿಂಗ್ ಯೂಸ್ ಮಾಡಿದ್ರೆ ಐ ವಿಲ್ ಬಿ ಸೇಫ್. 2,000 ರೂಪಾಯಿ ಕಟ್ಟೋರು ಆಗಲ್ಲ ಅಂತಾರಲ್ಲ, ಅಂಥವ್ರ ಹತ್ರ ನೋಡಿ ಅಷ್ಟು ದೊಡ್ಡ ಗೋಲ್ಡ್ ಇರುತ್ತೆ. ಎಲ್ಲಿಂದ ಬರ್ತಿದೆ ಪ್ರೈಸ್? 2,000. ನಾನು 1,550 ಬಿಲ್ಡಿಂಗ್ ಕಟ್ತಿದ್ದೀನಿ. ಐ ಕಾಂಟ್ ಅಫೋರ್ಡ್ ಟು ಡೂ ಆಲ್ ದಟ್. ಬಟ್ ನಿಮಗೂ ಆಸೆ ಇರಬೇಕಲ್ವ ಹಂಗೆಲ್ಲ ಹಾಕೋಬೇಕಂತ? ಇಲ್ಲ, ಹಂಗಿಲ್ಲ ಸರ್. ಮನೆ ಕಟ್ಟಿ ಒಂದು ಮಿಡಲ್ ಕ್ಲಾಸಿಗೆ ಮನೆ ಹ್ಯಾಂಡ್ ಓವರ್ ಮಾಡ್ತೀವಲ್ಲ, ದಟ್ ಈಸ್ ದ ರಿಯಲ್ ಹ್ಯಾಪಿನೆಸ್. ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಇವಾಗ ಇಫ್ ಯು ಆರ್ ಅ ಗುಡ್ ಹಾರ್ಟೆಡ್ ಪರ್ಸನ್, ಲೆಟ್ಸ್ ಅಸ್ಯೂಮ್, ಖಂಡಿತ ವಿ ಆರ್ ಆಲ್ ಅ ಗುಡ್ ಹಾರ್ಟೆಡ್ ಪರ್ಸನ್. ನೀವು ಯಾರಿಗಾದ್ರೂ ಒಬ್ರು ಹೆಲ್ಪ್ ಮಾಡಿದಾಗ ಯು ಫೀಲ್ ಸಮಥಿಂಗ್ ಪ್ರಿವಿಲೇಜ್ಡ್. ನಾನು ಯಾರಿಗೂ ಮೋಸ ಮಾಡಿಲ್ಲಪ್ಪ, ನಾನು ನಿಯತ್ತಾಗಿದ್ದೀನಿ, ಒಳ್ಳೇದು ಮಾಡಿದ್ದೀನಿ, ನೈಟ್ ಆರಾಮಾಗಿ ಮಾಡ್ಕೊಬೋದು. ಇವತ್ತಿಗೂ ಹೇಳ್ತೀನಿ, ಟಚ್ ವುಡ್, ₹1 ಸಾಲ ಇಲ್ದಾಗಿರೋ ಮನುಷ್ಯ ನಾನು. ನೋ EMIs, ನೋ ಫೋರ್ಜರಿ ಲೈಫ್ಸ್, ಯಾವುದೂ ಇಲ್ಲ. ನೈಟ್ 9:30-10 ಗಂಟೆಗೆ ಮೈ ಫೋನಲ್ಲಿ ಬೀನ್ ಸೈಲೆಂಟ್ ಮೋಡ್, ಐ ವಿಲ್ ಗೋ ಟು ಸ್ಲೀಪ್ ಪೀಸ್ಫುಲ್. ಬಿಕಾಸ್ ಯಾರ ಮನೇನ ಹಾಳು ಮಾಡಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ ಅಷ್ಟೇ. ಸಿಂಪಲ್ ಆಸ್ ಇಟ್. ದಟ್ ಈಸ್ ದ ಪ್ರಿವಿಲೇಜ್ ಆ್ಯಕ್ಚುಲಿ. ಈಗ ನಾನು 2,000 ರೂಪಾಯಿಗೆ ಮನೆ ಕಟ್ತಾ, ಗೋಲ್ಡ್ ಹಾಕೊಂಡ್ಬಿಟ್ಟು ಟೂರ್ ಮಾಡ್ಕೊಂಡು ಆರಾಮಾಗಿ, ದುಡ್ಡಿಲ್ಲ ಸರ್, ರೇಟ್ ಜಾಸ್ತಿ ಆಗುತ್ತೆ, ರೇಟ್ ವರ್ಕೌಟ್ ಆಗಿಲ್ಲ ಸರ್, ಅಯ್ಯೋ ಜಗಳ ಮಾಡ್ತಾರೆ. ವರ್ಕೌಟ್ ಆಗಿಲ್ಲ ಸರ್, ಅಯ್ಯೋ ದರಿದ್ರ, ನಿಮ್ಮ ಬಿಲ್ಡಿಂಗ್ ಯಾಕೆ ತೊಗೊಂಡೋ ಗೊತ್ತಿಲ್ಲ ಅಂತಾರೆ. ಅದೇ ಒಂದು ಕ್ಲೈಂಟ್ ನನಗೆ ಫೋನ್ ಮಾಡಿದರು. ಐ ಜಸ್ಟ್ ಶೇರ್ ಯು ದಿಸ್ ಎಕ್ಸ್ಪೀರಿಯನ್ಸ್. ಆಫ್ಟರ್ ಸೀಯಿಂಗ್ ಸಮ್ ಆಫ್ ಮೈ ವಿಡಿಯೋಸ್ ಐ ಕಾಲ್ ಮೀ. ಹೇಳಿದ್ರು, ಸರ್ ನಿಮ್ಮಂಥವ್ರು ನನಗೆ ಸಿಕ್ಕಿಲ್ಲ ಸರ್ ಮನೆ ಕಟ್ಟುವಾಗ. One of my builder, he was having this scooty, Activa ಥರ ಗಾಡಿ ಯಾವುದೋ ಇದ್ದಿದೆ ಕೆಲಸ ತೊಗೊಂಡವಾಗ. ಆ್ಯಂಡ್ ಐ ಹ್ಯಾವ್ 2 girls. ಐ ಆಮ್ ಎ ರಿಟೈರ್ಡ್ ಪರ್ಸನ್. ಇಬ್ಬರಿಗೂ ಮನೆ ಕಟ್ಕೊಡ್ಬೇಕು ನನ್ನ ಡಾಟರ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ನಾವು ಹೀ ಹ್ಯಾಸ್ Ford Endeavour. ಓಕೆ ಸರ್, ಐ ಆಮ್ ಇನ್ ದ ಸೇಮ್ ವೆಹಿಕಲ್. Now he is in Ford Endeavour.
ಈಸ್ ನಾಟ್ ಆನ್ಸರಿಂಗ್ ಮೈ ಫೋನ್, ಬಿಲ್ಡಿಂಗು ಕಂಪ್ಲೀಟ್ ಆಗಿಲ್ಲ, 85 to 90% ಪೇಮೆಂಟ್ ತೊಗೊಂಡ್ಬಿಟ್ಟಿದ್ದಾರೆ. ಬಿಲ್ಡಿಂಗ್ ಇಸ್ ಹಾಫ್ ವೇ. 85 to 90% ದುಡ್ಡು ತೊಗೊಂಡ್ರೆ ಫೋರ್ಡ್ ಇಂಡೋವರು ತೊಗೊಬೋದು, ಯಾವ್ದು ಬೇಕೋ ತೊಗೊಬೋದು. ಎಂಡ್ ಆಫ್ ದ ಡೇ ದಟ್ ಈಸ್ ವಾಟ್ ಅದೇ ನಾನು ಹೇಳಿದ್ನಲ್ಲ, ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿದ್ದು ನೀವು ಇದೇ ಮಾಡಬೇಕಂತ ನಿಮ್ಮ ಟಾರ್ಗೆಟ್ ಪ್ಲ್ಯಾನ್ ಇದ್ದರೆ ಯು ವಿಲ್ ಸಕ್ಸೀಡ್. ಶಾರ್ಟ್ಕಟ್ಸ್ ಹುಡುಕಿದ್ರೆ ಯು ಕ್ಯಾನ್ ರನ್ ದ ಶೋ ಫಾರ್ ಅ ಲಾಂಗ್ ರನ್. ಸೊ ನೀವು ಲಾಂಗ್ ರನ್ ಪ್ಲೇಯರ್ ಆಗಬೇಕು ಅಂದರೆ ನೀವು ನಿಯತ್ತಾಗೇ ಇರಬೇಕಾಗತ್ತೆ, ನೀವು ಆನೆಸ್ಟಾಗೇ ಇರಬೇಕಾಗತ್ತೆ. ನೀವು ಕಡಿಮೆ ದುಡ್ಡು ಬರ್ಬೋದು, ಕಡಿಮೆ ಲಾಭ ಬರ್ಬೋದು ಇನಿಷಿಯಲಿ, ಬಟ್ ಎಟ್ ದ ಎಂಡ್ ಯು ವಿಲ್ ಬಿ ವಿನ್ನರ್. ಎಕ್ಸಾಕ್ಟ್ಲಿ ದಟ್ ಮ್ಯಾಟರ್ಸ್. ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ, ಈಗ ನಿಮಗೆ ಆಸೆ ಇಲ್ಲ ಒಪ್ಕೊಂಡೆ, ನಿಮ್ಮ ಮನೆಯವ್ರಿಗೂ ಆಸೆ ಇಲ್ವಾ? ಇಲ್ಲ, ಅವರು ಲೈಕ್ ಅವ್ರು ನೋಡ್ತಾರಲ್ಲ ಸರ್ ರಿಯಾಲಿಟಿ ಏನಂತ ಹೇಳ್ಬಿಟ್ಟು. ಇವಾಗ ಹೆಂಗೆ ಹೇಳೋದು, ಇವಾಗ ನಾನೊಂದು ಆಶೀರ್ವಾದ ತೊಗೊಂಡು ಮನೆಗೆ ಹೋದರೆ ದಟ್ ಹ್ಯಾಪಿನೆಸ್ ರಿಮೈನ್ಸ್ ಇನ್ಸೈಡ್ ಮೈ ಫ್ಯಾಮಿಲಿ. ನಮ್ಮ ತಂದೆ ತಾಯಿ ಖುಷಿಯಾಗಿರ್ತಾರೆ, ನಮ್ಮ ಫ್ಯಾಮಿಲಿ ವೈಫ್ ಖುಷಿಯಾಗಿರ್ತಾರೆ, ಕಿಡ್ಸ್ ಖುಷಿಯಾಗಿರ್ತಾರೆ. ಇಲ್ನೆಸ್ ಬರಲ್ಲ, ದೇವರು ಅನ್ವಾಂಟೆಡ್ ಇಲ್ನೆಸ್ಸು, ಅನ್ವಾಂಟೆಡ್ ಥಿಂಗ್ಸು ನಿಮ್ಮ ಲೈಫಲ್ಲಿ ಬರೋದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಸೊ ವೆನ್ ಯು ಡೂ ಗುಡ್ ಡೀಡ್ಸ್ ಅಷ್ಟೇ ಸಿಂಪಲ್. ಸೊ ದಟ್ ಮ್ಯಾಟರ್ಸ್ ಅ ಲಾಟ್. ಆಮೇಲೆ ಇನ್ನೊಂದು ಸರ್ ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂದರೆ, ತುಂಬ ಜನ ನನಗೆ ಬೇರೆ ಬೇರೆ ಲೆವೆಲಲ್ಲಿ ಅಧಿಕಾರಿಗಳು, ಬೇರೆ ಬೇರೆ ಕ್ಷೇತ್ರದ ವ್ಯಕ್ತಿಗಳೆಲ್ಲ ಪರಿಚಯ ಆಗಿರ್ತಾರೆ. ಯಾರು ಬೇರೆ ರೀತಿಯಿಂದ ದುಡ್ಡು ತೊಗೊಂಡಿರ್ತಾರಲ್ಲ, ಅದು ಒಳ್ಳೆ ಕೆಲಸಕ್ಕೆ ಯೂಸ್ ಆಗಲ್ಲ. ಖಂಡಿತ ಆಗಲ್ಲ ಸರ್, ಅದು ಎಲ್ಲೋ ಹಾಳಾಗುತ್ತೆ. ಖಂಡಿತ ಏನೋ ಒಂದು ಕೆಟ್ಟಕ್ಕೆ ಹೋಗುತ್ತೆ. ಯಾಕೆ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅಷ್ಟೊಂದು. ಎಕ್ಸಾಕ್ಟ್ಲಿ. ಅದು ತುಂಬ ನಿಮಗೆ ಈಸಿಯಾಗಿ ಸಿಕ್ಬಿಟ್ಟಿರುತ್ತೆ ಆ ದುಡ್ಡು. ಖಂಡಿತ. ಸೊ ಅದು ಅದೇ ಥರ ಹೋಗ್ಬಿಡುತ್ತೆ. ಹೀಗಾಗಿ ನಿಯತ್ತಾಗಿ ಗಳಿಸಿರೋ ದುಡ್ಡು ಇರುತ್ತಲ್ಲ, ಅದು ನಿಮ್ಮ ಜೊತೆಗೆ ಇರುತ್ತೆ ಖಂಡಿತ ಆ್ಯಕ್ಚುಲಿ. ಸೊ ಹಾಗೆ ಆ ವ್ಯಾಲ್ಯೂಗಳನ್ನ ಇಟ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಖಂಡಿತ. ರಿಯಾಜ್ ಅವರು ತುಂಬ ಒಳ್ಳೆ ಮಾತುಗಳನ್ನ ಹೇಳಿದರು. ಈಗ ಮತ್ತೆ ನಾವು ವಾಪಸ್ ಬಿಸ್ನೆಸ್ಸಿಗೆ ಬರೋದಾದರೆ, ಈಗ ನಾವು ಮನೆಗಳ ಬಗ್ಗೆ ಲಾಸ್ಟ್ 2 ಎಪಿಸೋಡ್ಗಳಲ್ಲಿ ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಇವತ್ತು ನಾನು ಕಮರ್ಷಿಯಲ್ ಇನ್ನೂ ಸ್ವಲ್ಪ ಮುಂದೆ ಹೋಗಿ, ಈಗ ಮಿಡ್ ಕ್ಲಾಸ್ನವ್ರಿಗೆ ಅಪ್ಪರ್ ಮಿಡ್ ಕ್ಲಾಸ್ ಆಗ್ಬೇಕಂತಿರುತ್ತೆ, ಅಪ್ಪರ್ ಮಿಡ್ ಕ್ಲಾಸ್ನವ್ರು ರಿಚ್ ಆಗ್ಬೇಕಂತಿರುತ್ತೆ, ಪ್ರತಿಯೊಬ್ಬರಿಗೂ ಬೆಳಿಬೇಕಂತ ಆಸೆ ಇದ್ದೇ ಇರುತ್ತೆ. ಸೊ ಹಾಗೆ ಬೆಂಗಳೂರಲ್ಲಿ ಇರೋವಂಥವ್ರಿಗೆ ಒಂದು ಆಸೆ ಏನಂದರೆ, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಬೇಕು, ಒಂದು PG ಮಾಡಬೇಕು, ಒಂದು 20-30 ರೂಮ್ಗಳನ್ನ ಮಾಡಿಬಿಟ್ರೆ ಪ್ರತಿ ತಿಂಗಳು ನಿಮಗೆ ಇನ್ಕಮ್ ಬರ್ತಾ ಇರುತ್ತೆ ಅನ್ನೋದೊಂದಿರುತ್ತೆ. ಮತ್ತು ಯೂಶ್ವಲಿ ಬೆಂಗಳೂರಿನಲ್ಲಿ ಯಾರು ಹುಟ್ಟು ಬೆಳೆದಿರ್ತಾರೆ ಅಥವಾ ಅವ್ರಿಗಿರಲ್ಲ, ಬೆಂಗಳೂರಿನಲ್ಲಿ ಯಾರು ಬಂದಿರ್ತಾರೆ ಅವ್ರಿಗಿರಲ್ಲ, ಬೆಂಗಳೂರಿನಲ್ಲೇ ಇರ್ತಾರಲ್ಲ ರೆಸಿಡೆಂಟ್ಸು, ಅವ್ರಿಗೆ ಖಂಡಿತ ಒಂದು ಬಿಲ್ಡಿಂಗ್ ಇರುತ್ತೆ ಅಥವಾ ಒಂದು ಲ್ಯಾಂಡ್ ಇರುತ್ತೆ, ಖಂಡಿತ ಒಂದು ಪ್ಲಾಟ್ ಇರುತ್ತೆ. ಅಂಥವ್ರಿಗೆ ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ, ಏನು ಹೇಳ್ತೀರಾ? ಪ್ರೈಮ್ ಲೊಕೇಶನಲ್ಲಿ ಲ್ಯಾಂಡ್ ಇದ್ದರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ವಿಲ್ ಹೆಲ್ಪ್ ಯು ಗೆಟ್ ಯುವರ್ PG ಕನ್ಸ್ಟ್ರಕ್ಟೆಡ್ ಫಾರ್ ಅ ವೆರಿ ರೀಸನಬಲ್ ಪ್ರೈಸ್. ನಮ್ಮ ಪ್ರೈಸ್ ಕಾಂಪಿಟೇಷನ್ಗೆ ಯಾರು ಇರಲ್ಲ ಖಂಡಿತ. ಓಕೆ. ಫಾರ್ ದ ಸೇಮ್ ಪ್ರೈಸ್ 1550 ಫಾರ್ ದ ಸೇಮ್ ಪ್ರೈಸ್ PG ಬಿಲ್ಡಿಂಗು. ಓಕೆ. ಅಗೇನ್ ಇಫ್ ಯು ಆಸ್ಕ್ ಮೀ ಹೆಂಗಾಗುತ್ತೆ ವೈ ಅಂತ ಹೇಳಿದ್ರೆ, ದಟ್ ವೈ ಹ್ಯಾಸ್ ಅ ಸಿಂಪಲ್ ಕ್ವಶನ್. ಇವಾಗ ನಾನು ಓನ್ಲಿ ಗ್ರೌಂಡ್ ಫ್ಲೋರ್ ಮನೆ ಕಟ್ಟಿದ್ರೆ ಐ ವಿಲ್ ಚಾರ್ಜ್ ಯು ಆಸ್ 21 lakhs, ವಿಚ್ ಇಸ್ ಆಲ್ಮೋಸ್ಟ್ 2000 rupees per square feet ಅನ್ನೋ ಥರ. ಫೌಂಡೇಶನಲ್ಲಿ ನನಗೆ 5 to 6 lakhs rupees ಖರ್ಚಾಗುತ್ತೆ ಓನ್ಲಿ ಗ್ರೌಂಡ್ ಫ್ಲೋರ್ ಕಟ್ಟುವಾಗ. ನೀವು ಎಷ್ಟು ಬಿಲ್ಡಿಂಗ್ ಮೇಲೆ ಹೋಗ್ತಿರೋ ಅಷ್ಟೇ ನಮಗೆ ಕಾಸ್ಟ್ ಕಡಿಮೆ ಆಗುತ್ತೆ. ದಟ್ ವಿ ಮೇಕ್ ಸಮ್ ಎಕ್ಸ್ಟ್ರಾ ಪ್ರಾಫಿಟ್. PG ಬಿಲ್ಡಿಂಗ್ ಅಂದಾಗ ಸಾಮಾನ್ಯವಾಗಿ ಜನರು 5 floors 6 floors 7 floorವರೆಗೂ ಇವತ್ತು ಬೆಂಗಳೂರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ವಿಚ್ ಇಸ್ ನಾಟ್ ಲೀಗಲಿ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಬಟ್ ಅಗೇನ್ ಎಲ್ಲರೂ ವಿಶ್ ಮಾಡೋದು 5 6 7 floors ಬಿಲ್ಡಿಂಗ್ ಕಟ್ತವ್ರೆ. ಎಷ್ಟು ಬಿಲ್ಡಿಂಗ್ ಮೇಲೆ ಹೋಗುತ್ತೋ ಅಷ್ಟೇ ನಮಗೆ ಪ್ರಾಫಿಟ್ ಇರುತ್ತೆ. ಸೊ ದಟ್ ವಿ ಗಿವ್ ಬ್ಯಾಕ್ ಟು ದ ಕ್ಲೈಂಟ್ಸ್. ಅದರಲ್ಲಿ ಎಕ್ಸ್ಟ್ರಾ ಖರ್ಚು ನಮಗೂ ಇರುತ್ತೆ. ಇವಾಗ ಒಂದು 2 BHK ಮನೆ ಕಟ್ಟಿದಾಗ ನಂಬರ್ ಆಫ್ ಪಾರ್ಟಿಷನ್ ವಾಲ್ಸ್ ಆರ್ ಲೆಸ್, ನಂಬರ್ ಆಫ್ ವಿಂಡೋಸ್ ಆರ್ ಲೆಸ್, ನಂಬರ್ ಆಫ್ ಡೋರ್ಸ್ ಆರ್ ಲೆಸ್, ಪ್ರತಿಯೊಂದು ಲೆಸ್. PG ಬಿಲ್ಡಿಂಗ್ ಅಂದಾಗ ಮೋರ್. ಬಟ್ ನೀವು ವರ್ಟಿಕಲಾಗಿ ಮೇಲೆ ಗ್ರೋ ಆಗ್ತಿದ್ದೀರಾ. ಸೊ ಇನ್ ದಟ್ ವೇ ವಿ ಮೇಕ್ ಸಮ್ ಪ್ರಾಫಿಟ್ ಆ್ಯಂಡ್ ವಿ ಗಿವ್ ಇಟ್ ಬ್ಯಾಕ್ ಟು ದ ಕ್ಲೈಂಟ್ಸ್ ಅಗೇನ್. ರೂಮ್ಗಳು ಜಾಸ್ತಿ ಇರ್ತವೆ, ಕಿಟಕಿಗಳು ಜಾಸ್ತಿ ಇರ್ತವೆ, ಬಾಗಿಲುಗಳು ಜಾಸ್ತಿ ಇರ್ತವೆ, ಮತ್ತು ಟಾಯ್ಲೆಟ್ ಜಾಸ್ತಿ ಇರ್ತವೆ ಅಲ್ವಾ? 40 50 30 ಟಾಯ್ಲೆಟ್ಸ್ ಒಂದು ಬಿಲ್ಡಿಂಗ್ ಇರುತ್ತೆ. ಪೈಪಿಂಗ್ ಜಾಸ್ತಿ ಬೇಕಾಗುತ್ತೆ. ಇದೆಲ್ಲದರೂ ಕೂಡ ನೀವು ಲಾಭ ಮಾಡ್ಬೋದು ಅದರಲ್ಲೂ. ಬಿಕಾಸ್ ಅಗೇನ್ ಸೀಕ್ರೆಟ್ ಇಸ್ ಸಿಂಪಲ್ ಸರ್, ಎಷ್ಟು ಬಿಲ್ಡಿಂಗ್ ಮೇಲೆ ಹೋಗುತ್ತೋ ಅಷ್ಟೇ ಪ್ರಾಫಿಟ್ ಇರುತ್ತೆ. ಓನ್ಲಿ ಗ್ರೌಂಡ್ ಫ್ಲೋರಲ್ಲಿ ನೀವು 5000 square feet 10,000 square feet ಕಟ್ಟಿದ್ರೆ ಲಾಭ ಇರಲ್ಲ. ಹಾನೆಸ್ಟಾಗಿ ಹೇಳ್ಬೇಕಾದ್ರೆ ಎಷ್ಟು ಮೇಲೆ ಬಿಲ್ಡಿಂಗ್ ಹೋಗುತ್ತೋ ವಿ ಮೇಕ್ ಪ್ರಾಫಿಟ್. ಓಕೆ ಸರ್, ಈಗ ನೀವು PGಗಳನ್ನ ಕಟ್ಟಿಸಿರೋದ್ರ ಬಗ್ಗೆ ನೀವು ಹೇಳಿದ್ರಿ. ಬಟ್ ಈಗ ಕೆಲವರಿಗೆ PG ಕಟ್ಟೋಕ್ಕಾಗದೇ ಇರ್ಬೋದು. ಕಮರ್ಷಿಯಲ್ ಬಿಲ್ಡಿಂಗ್ ಆದರೂ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ಒಂದು 30-40 ಲ್ಯಾಂಡ್ ಇರುತ್ತೆ. ಅದು PGಗೂ ತುಂಬ ಸೂಟಬಲ್ ಆಗಿರಲ್ಲ. ಇನ್ನೂ ಅದಕ್ಕೆ ಮೇನ್ ರೋಡಲ್ಲಿದ್ದರೆ PGಗಿಂತ ಬೇರೆ ಯಾವುದೋ ಕಮರ್ಷಿಯಲ್ ಯಾವುದೋ ಒಂದು ಶೋರೂಮು ಇನ್ನೊಂದಕ್ಕೆ ಈಸಿ ಆಗಿರುತ್ತೆ. ಹೌದು. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಿಮ್ಮ ಕಮರ್ಷಿಯಲ್ ಪ್ರಾಪರ್ಟಿ ಜಸ್ಟ್ ಏನಿಲ್ಲ, ನನಗೆ ರೂಫ್ ಹಾಕಿ ಬೇಸ್ಮೆಂಟ್ ಪಾರ್ಕಿಂಗ್ ಬೇಕು ಆ ಥರ ಹೇಳಿದ್ರೆ 1250 ಮಾಡ್ಕೊಡ್ತೀವಿ ಸರ್ ಸ್ಕ್ವೇರ್ ಫೀಟು. ಬಿಕಾಸ್ ದೇರ್ ಇಸ್ ನೋ ಪಾರ್ಟಿಷನ್ ವಾಲ್ಸ್. ಮಧ್ಯದಲ್ಲಿ ಪಾರ್ಟಿಷನ್ ವಾಲ್ಸ್ ಏನು ಬರಲ್ಲ. ಹೆವಿ ಫೌಂಡೇಶನ್ ಇರುತ್ತೆ.
ಕಾಲಮ್ಸ್ ಬಂದಿರುತ್ತೆ, ರೂಫ್ ಇರುತ್ತೆ, ಎಲಿವೇಶನ್ ಗ್ಲಾಸಸ್ ನಮ್ಮ ಸ್ಕೋಪ್ರಲ್ಲಿ ಬರಲ್ಲ, ಅದೆಲ್ಲ 1250 ಸ್ಕ್ವೇರ್ ಫೀಟಿಗೆ ಮನೆ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ ಕಮರ್ಷಿಯಲ್ ಪ್ರಾಪರ್ಟಿಗೆ. 1250 ಮಾಡ್ಕೊಡ್ತೀವಿ. ಬಿಕಾಸ್ ನನಗೆ ಬೇಕಾಗಿರೋ ಪ್ರಾಫಿಟ್ ಮೈನೂಟ್, ತುಂಬ ಮೈನರ್ ಇದ್ದರೆ ಸಾಕು. ದೊಡ್ಡ ಪ್ರಾಫಿಟ್ ನನ್ನ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ಸಲ್ಲಿ ಯಾವತ್ತೂ ಇದ್ದಿಲ್ಲ ಜೀವನದಲ್ಲಿ. ಕಡಿಮೆ ಪ್ರಾಫಿಟ್ರಲ್ಲಿ ಮೋರ್ ಟರ್ನ್ ಓವರ್ ಅಷ್ಟೇ. ಸೊ ಅದು ಈಗ ಒಬ್ಬ ಲ್ಯಾಂಡ್ ಓನರ್ಗೆ ನೀವು ಕಮರ್ಷಿಯಲ್ ಪ್ರಾಪರ್ಟಿ ಮಾಡ್ಬೇಕನ್ನೋರ್ಗೆ ಏನು ಹೌ ಡು ಯು ಸಜೆಸ್ಟ್, ಯಾವ್ದು ಮಾಡಬೇಕು ಅಂತ ನೀವೇನು ಹೇಳಿ? ಅಕಾರ್ಡಿಂಗ್ ಟು ಏರಿಯಾ ವಿ ಸಜೆಸ್ಟ್ ಸರ್. ಬೇಸಿಕ್ಲಿ ಏರಿಯಾ ಡಿಪೆಂಡ್ಸ್ ಹೆಂಗಿದೋ ನೋಡಿ ಅದಕ್ಕಂತ ಅವ್ರಿಗೆ ಐಡಿಯಾ ಕೊಡ್ತೀವಿ. ಮೋಸ್ಟ್ಲಿ ಸೆಮಿ ಕಮರ್ಷಿಯಲ್ ಆಗಿದ್ದರೆ ಗ್ರೌಂಡು ಫಸ್ಟು ಕಮರ್ಷಿಯಲ್ ಕೊಡಿ, ಅದ್ರ ಮೇಲೆ ರೆಸಿಡೆನ್ಷಿಯಲ್ ಮಾಡಿ, ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಮಾಡಿಕೊಟ್ರೆ ಅದು ಬಾಡಿಗೆ ಬರ್ತಾ ಇರುತ್ತೆ. ಸೊ ವಿ ಆಲ್ವೇಸ್ ಸಜೆಸ್ಟ್ ದ ಪೀಪಲ್ ಆನ್ ಬೇಸ್ಡ್ ಆನ್ ದಟ್. ಪಿ ಜಿನೇ ಮಾಡಬೇಕು ಅಂದ್ಕೊಂಡವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೀವು? ಖಂಡಿತ ಪಿ ಜಿ ಮಾಡಿ. ಯಾರು ಪಿ ಜಿ ಮಾಡಬೇಕು ನಿಮ್ಮ ಪ್ರಕಾರ? ಪಿ ಜಿ ಕಮರ್ಷಿಯಲ್ ಪ್ರಾಪರ್ಟಿ ಟು ಕಮರ್ಷಿಯಲ್ ಆಗಿ ಎಲ್ಲೆಲ್ಲ ಇದು ಐ ಟಿ ಹಬ್ಸ್ ಎಲ್ಲೆಲ್ಲ ಇದಾವೆ, ಅಲ್ಲಿ 100% ಪಿ ಜಿಗೆ ಟ್ರೈ ಮಾಡಿ. ಬಿಕಾಸ್ ಯು ವಿಲ್ ಮೇಕ್ ಲಾಟ್ ಆಫ್ ಮನಿ. 4.5, 6, 7 ಲ್ಯಾಕ್ವರೆಗೂ ರೆಂಟ್ ಬರುತ್ತೆ. ಪಕ್ಕದಲ್ಲಿ ಯೂನಿವರ್ಸಿಟೀಸ್ ಇದೆ, ಖಂಡಿತ ಪಿ ಜಿ ಕನ್ಸ್ಟ್ರಕ್ಟ್ ಮಾಡಿ. 5 to 6 lakhs ಇಸ್ ನಾಟ್ ಅ ಸ್ಮಾಲ್ ಮನಿ. ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಸೊ ಎಷ್ಟು ಲ್ಯಾಂಡಲ್ಲಿ ನೀವು 30-40 ಸೈಟಲ್ಲಿ ಸೂಪರಾಗಿ ಪಿ ಜಿ ಬಿಲ್ಡಿಂಗ್ ಮಾಡ್ಬೋದು. 30-40 ಸೈಟಲ್ಲಿ ಒಂದು ಫ್ಲೋರಲ್ಲಿ 5 to 6 ರೂಮ್ಸ್ ಪ್ರೊವೈಡ್ ಮಾಡ್ಬೋದು ಒಂದು ಫ್ಲೋರಲ್ಲಿ. ಸೊ 6 ರೂಮ್ಸ್. ಬಹಳ ಸಿಕ್ಕಾಬಡೆ ಜನರು ಇದ್ದಾರೆ. ದೇ ಕಮ್ ಅಂಡ್ ದೇ ಟೇಕ್ ದ ಎಂಟೈರ್ ಬಿಲ್ಡಿಂಗ್. ನೀವು ನಡೆಸೋ ಅವಶ್ಯಕತೆನೇ ಇಲ್ಲ. ಬಿಲ್ಡಿಂಗ್ ಹ್ಯಾಂಡ್ ಓವರ್ ಕೊಟ್ಬಿಡಿ, ಅವರೇ ನೋಡ್ಕೊತಾರೆ. 4 to 5 lakhs, 6 lakhsವರೆಗೂ ರೆಂಟ್ ಕೊಡ್ತಾರೆ. ಪ್ರತಿ ತಿಂಗಳು ಕ್ರೆಡಿಟ್ ಆಗಿಬಿಡುತ್ತೆ. ಬಟ್ ಬಿಲ್ಡಿಂಗ್ ವಿಲ್ ನಾಟ್ ರಿಮೈನ್ ದ ಸೇಮ್. ಡರ್ಟಿ ಆಗುತ್ತೆ, ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಇರುತ್ತೆ, ಯಾಕಂದರೆ ಅಷ್ಟು ಜನ ಇರ್ತಾರೆ ಬಿಲ್ಡಿಂಗಲ್ಲಿ. ಇಂಪ್ಯಾಕ್ಟ್ ಇರುತ್ತೆ ಖಂಡಿತ. ಬಟ್ ಯು ಮೇಕ್ ಹ್ಯೂಜ್ ಮನಿ, ಡಬಲ್ ದ ಟೈಮ್ ಯು ಮೇಕ್ ಮನಿ. ಇಫ್ ಸಮನ್ ಇಸ್ ವಿಲ್ಲಿಂಗ್ ಟು ಮೇಕ್ ಸಮ್ ಗುಡ್ ಮನಿ, ಪಿ ಜಿ ಇಸ್ ಅ ಗುಡ್ ಆಪ್ಷನ್ ಆ್ಯಕ್ಚುಲಿ. ಆ್ಯಂಡ್ ಅಗೇನ್ ಬ್ಯಾಂಗ್ಳೂರಲ್ಲಿ ಪ್ರತಿಯೊಬ್ಬರಿಗೂ ಅದು ಗೊತ್ತಿದೆ, ಎಲ್ಲರೂ ಮಾಡ್ತಾವ್ರಿ ಈ ನಡುವೆ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಐಡಿಯಾ ಹೇಳಿದ್ರಿ ನೀವು, ಅಂದರೆ ಇನ್ನೊಂದು ವಿಚಾರ ಹೇಳಿದರು. ನನ್ನ ಫ್ರೆಂಡ್ ಇತ್ತೀಚೆಗೆ ಹೇಳಿದ್ರು, ನಂಗೆ ಇಲ್ಲ ಮುಂಚೆ ಗೊತ್ತಿರಲಿಲ್ಲ. ಅವ್ರದ್ದು ಇದರ ಕಮರ್ಷಿಯಲ್ ಪ್ರಾಪರ್ಟಿ ಇದೆ, ಬಟ್ ಅವರು ಆ ಒಂದು ರೆಂಟ್ ಅಲ್ಲಿ ಯಾರು ರೆಂಟಲ್ಲಿ ಇದನ್ನು ಕೂಡ ಗೊತ್ತಿಲ್ಲ ಇವ್ರಿಗೆ, ಅದನ್ನೆಲ್ಲ ಇನ್ನೊಬ್ರು ಹ್ಯಾಂಡಲ್ ಮಾಡ್ತಾರೆ. ಖಂಡಿತ. ಸೊ ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಯಾಕಂದ್ರೆ ಇದು ನಾವು ಬರಲ್ಲ. ಮನೆ ಕಟ್ಟಿಸ್ಬೋದು, ಐ ಮೀನ್ ಪಿ ಜಿ ಕಟ್ಟಿಸ್ಬೋದು, ದುಡ್ಡಿದೆ, ನೀವು ಹೇಳಿದ್ರೆ ನೀವು ಕಟ್ಕೊಡ್ಬೋದು. ಬಟ್ ಅವ್ರು ಅದನ್ನ ಯಾರು ಮೇಂಟೈನ್ ಮಾಡೋದು ಯಾರು? ಅದನ್ನ ನೀರು, ಅಡುಗೆ, ಊಟ, ತಿಂಡಿ, ಆಮೇಲೆ ಬಾಡಿಗೆ ತಗೊಳ್ಳೋದು, ಆಮೇಲೆ ಏನೋ ಒಂದು ಖರ್ಚಿರುತ್ತೆ. ಖಂಡಿತ ಅದನ್ನ ನೋಡ್ಕೊಳ್ಳೋಕೆ ಜನ ಇದ್ದಾರೆ. ಖಂಡಿತ. ಇವಾಗ ಇನ್ನೊಂದು ಮಾತು ಹೇಳ್ತೀನಿ ಸರ್. ದ ಮೆನಿ ಪೀಪಲ್ ಹೂ ಹ್ಯಾವ್ ಸೆಟಲ್ ಡೌನ್ ಇನ್ ಅಮೆರಿಕಾ, US-ರಲ್ಲೋ, ಕೆನಡಾರಲ್ಲೋ, ನ್ಯೂಜಿಲ್ಯಾಂಡ್ರಲ್ಲೋ ಎಲ್ಲ ಸೆಟ್ಲ್ ಆಗಿದ್ದಾರೆ. ದೇ ಹ್ಯಾವ್ ಅ ಪ್ರಾಪರ್ಟಿ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಇವತ್ತಿನ ಡೇಟಿಗೆ ಪ್ರಾಪರ್ಟಿ ಇದೆ, someone is going to occupy your property, to be honest. Because land value 2 times after COVID increase ಆಗಿದೆ. ಪ್ರಾಪರ್ಟಿ ವಿಚ್ ವಾಸ್ 10,000 ಇವಾಗ ಆಲ್ರೆಡಿ 25,000 ಇದೆ. ಆ ಥರ ಪ್ರೈಸಸ್ ಹೋಗ್ತಿದೆ. ಲ್ಯಾಂಡ್ ಐಸೋಲೇಟೆಡ್ ಆಗಿರಬಾರ್ದು. ಇಫ್ ಹ್ಯಾವ್ ಮನಿ, ಅರೇಂಜ್ ಸಮ್ ಮನಿ, ಕನ್ಸ್ಟ್ರಕ್ಟ್ ಮಾಡಿ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಂತ ಕಂಪನೀಸ್ ಇದೆ. ದೇ ವಿಲ್ ಟೇಕ್ ಕೇರ್ ಆಫ್ ದ ಬಿಲ್ಡಿಂಗ್. ಎವ್ರಿ ಮಂತ್ ಬಿಫೋರ್ 5th ದೇ ವಿಲ್ ಕ್ರೆಡಿಟ್ ಯುವರ್ ರೆಂಟ್ ಇಂಟು ಯುವರ್ ಅಕೌಂಟ್. ನೀವು ಬಿಲ್ಡಿಂಗ್ ಕಡೆ ಬರಬೇಕು, ನೀರಿದ, ಕರೆಂಟ್ ಇದೆ, ಯಾವುದೋ ತಲೆ ಕೆಡ್ಸ್ಕೊಳಂಗಿಲ್ಲ, ಎಲ್ಲ ಮಾಡೋಕ್ಕಿದ್ದಾರೆ, ಜನ ಇದ್ದಾರೆ. ಸೊ ದೋಸ್ ಆರ್ ದ ಬೆಸ್ಟ್ ಆಪ್ಷನ್ಸ್ ಆ್ಯಕ್ಚುಲಿ. ನೋಡಿ, ಕಮರ್ಷಿಯಲ್ ಪ್ರಾಪರ್ಟಿ ಮಾಡ್ಬೇಕು ಅನ್ಕೊಂಡ್ರೆ ಇದಕ್ಕೆ ಬೆಸ್ಟ್ ಅಡ್ವೈಸ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಭಾಳ ಚೆನ್ನಾಗಿ ಹೇಳಿದರು ನಮ್ಮ ರಿಯಾಜ್ ಅವರು. ಈಗ ಸರ್ ಮತ್ತೆ ವಾಪಸ್ ಒಂದಷ್ಟು ಕಾಮನ್ ಪ್ರಶ್ನೆಗಳನ್ನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ಮನಸ್ಸಲ್ಲಿರುವಂಥ ಪ್ರಶ್ನೆಗಳು. ಅದರಲ್ಲಿ ಮೊದಲನೇದು, ನಾವು ಮುಂಚೆ ನೋಡ್ತಿದ್ವಿ ಈ ಬ್ರಿಕ್ ಬಿಲ್ಡಿಂಗ್ಗಳನ್ನ ಜಾಸ್ತಿ ನೋಡ್ತಿದ್ವಿ. ರೆಡ್ ಬ್ರಿಕ್ ತುಂಬ ನೋಡೋಕೆ ಚೆಂದ ಆ್ಯಕ್ಚುಲಿ ಹೇಳ್ಬೇಕು ಅಲ್ವಾ? ಇಂಡಿಯನ್ ಕ್ಲಾಸಿಕ್ ಕನ್ಸ್ಟ್ರಕ್ಷನ್. ಇಂಡಿಯನ್ ಕ್ಲಾಸಿಕ್ ಕನ್ಸ್ಟ್ರಕ್ಷನ್. ಬಟ್ ಈಗ ನಾವು ಆ ಥರದ್ದು ನೋಡಲ್ಲ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಗೇನ್ ದ ರೀಸನ್ ಬಿಕಾಸ್ ರೆಡ್ ಬ್ರಿಕ್ ಆಗಿರಲಿ, ವುಡನ್ ವಿಂಡೋ ಆಗಿರಲಿ, ಮತ್ತು ನಿಮಗೆ ಎಮ್ ಸ್ಯಾಂಡ್ ಇಲ್ಲ, ರಿವರ್ ಸ್ಯಾಂಡಿಂದ ಎಮ್ ಸ್ಯಾಂಡ್ ಆಗಿರಲಿ, ಅವೈಲೇಬಿಲಿಟಿ ಆಫ್ ಮೆಟೀರಿಯಲ್ಲು, ಕಾಸ್ಟಿಂಗು ಇದೆಲ್ಲನೇ ರಿಪ್ಲೇಸ್ ಆಗಿರೋದಕ್ಕೆ ಕಾರಣ. ಇವಾಗ ರೆಡ್ ಬ್ರಿಕ್ರಲ್ಲಿ ಒಂದು ಮೇಸನ್, ಒಂದು ಲೇಬರ್ ಕೊಟ್ಟರೆ ಅವ್ರ ವರ್ಕ್ ಪ್ರೊಡಕ್ಟಿವಿಟಿ ಒಂದಿನಕ್ಕೆ 50 ಸ್ಕ್ವೇರ್ ಫೀಟ್ ಇರುತ್ತೆ ವಾಲ್, ಫಾರ್ ಎಕ್ಸಾಂಪಲ್. ಸಾಲಿಡ್ ಬ್ಲಾಕ್ ಕೊಟ್ಟರೆ ಅವರು 150 ಸ್ಕ್ವೇರ್ ಫೀಟ್ ಮಾಡಿಬಿಡ್ತಾರೆ ಕೆಲಸ. ಈಸಿ ಟು ಆ್ಯಕ್ಸಸ್, ಕಲ್ಲೆತ್ತಿಕ್ತಾ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವರ್ಕ್ ವೇಜಸ್ಸು ಇವತ್ತಿನ ಡೇಟಿಗೆ ಕಾಸ್ಟ್ಲಿ. ಒಂದು ಮೇಸ್ತ್ರಿ ಸ್ಯಾಲ್ರಿ 1,100 ಇದೆ. ಸೊ ಮೇಲ್ ಲೇಬರ್ ಸ್ಯಾಲ್ರಿ 700 rupees ಇದೆ. ಇವರಿಬ್ಬರದು ಸ್ಯಾಲ್ರಿ ಎಷ್ಟು ವರ್ಕೌಟ್ ಆಗುತ್ತೆ, ಎಷ್ಟು ದಿನದಲ್ಲಿ ಬಿಲ್ಡಿಂಗ್ ಮುಗಿಯುತ್ತೆ, ಇದೆಲ್ಲ ಕ್ಯಾಲ್ಕುಲೇಷನ್ ಇದೆ. ಬೇಸ್ಡ್ ಆನ್ ದಿಸ್ ಓನ್ಲಿ ದ ಇಟ್ ರಿಪ್ಲೇಸಸ್ ಆ್ಯಕ್ಚುಲಿ. ಇವಾಗ ರೆಡ್ ಬ್ರಿಕ್ಕು ಒಂದು ಇಟ್ಟಿಗೆ ಕಲ್ಲು ಚೆನ್ನಾಗಿರೋದು 11 ರೂಪಾಯಿ. ಆ್ಯಂಡ್ ನಿಯರ್ ಬೈ ಬ್ಯಾಂಗ್ಳೂರ್ ಸಿಟಿ ಇಟ್ಟಿಗೆ ಕಲ್ಲು ಫ್ಯಾಕ್ಟ್ರಿಗಳು ಎಲ್ಲೂ ಇಲ್ಲ. ನೀವು ಮಾಲೂರು ಹೋಗಬೇಕು, ಹೊಸಕೋಟೆ, ಈ ಥರ ಔಟ್ಸೈಡ್ ಹೋಗಬೇಕು. ಯಲಹಂಕ ಆ ಕಡೆ ಔಟ್ಸೈಡ್ ಹೋದ್ರೇ ಫ್ಯಾಕ್ಟ್ರೀಸ್ ಅಲೋ ಮಾಡಿರೋದು ಬ್ಯಾಂಗ್ಳೂರು ಗೌರ್ಮೆಂಟ್. ಆ್ಯಕ್ಚುಲಿ BBMP ಲಿಮಿಟ್ಸಲ್ಲಿ ಇರೋದು ಎಲ್ಲೂ ಬಿಡಲಿಲ್ಲ ಅವರು. ಬಿಕಾಸ್ ಅದು ಪೊಲ್ಯೂಷನು, ಡೆಸ್ಟು, ಹಾರ್ಮ್ಫುಲ್ನೆಸ್ ಇದೆಲ್ಲ ಬಂದು ರೆಸ್ಟ್ರಿಕ್ಷನ್, ಗೌರ್ಮೆಂಟ್ ರೆಸ್ಟ್ರಿಕ್ಷನ್ ಇದೆ. ಎವ್ರಿ ಒನ್ ಇಸ್ ಔಟ್ಸೈಡ್, ಸಿಟಿಲಿ ಇಲ್ಲ. ಟ್ರಾನ್ಸ್ಪೋರ್ಟ್ ಮಾಡಿ ಇಲ್ಲಿವರೆಗೂ ಬರೋದು, ರೇಟ್ ಇನ್ಕ್ರೀಸ್ ಆಗುತ್ತೆ. ಸೊ ಇಟ್ ಡಸಂಟ್ ವರ್ಕೌಟ್. ಕಾಂಟ್ರಾಕ್ಟ್ರಿಗೂ ವರ್ಕೌಟ್ ಆಗಲ್ಲ, ಇಂಡಿವಿಜುವಲ್ಗೂ ವರ್ಕೌಟ್ ಆಗಲ್ಲ. ಇವಾಗ ಸಾಲಿಡ್ ಬ್ಲಾಕ್ ಏನಿದೆ, ಕ್ವಾಲಿಟಿ ವೈಸ್ ಇಟ್ಸ್ ಆಲ್ಮೋಸ್ಟ್ ದ ಸೇಮ್.
ಏನು ಡಿಫ್ರೆಂಟ್ ಏನಿಲ್ಲ. ದಟ್ ಈಸ್ ದ ರೀಸನ್ ವೈ ಸಾಲಿಡ್ ಬ್ಲಾಕ್ ಹ್ಯಾಸ್ ಬಿನ್ ರೀಪ್ಲೇಸ್ಡ್ ಫ್ರಮ್ ದ ರೆಡ್ ಬ್ರಿಕ್. ಇವತ್ತು ಭಾಳಷ್ಟು ಕ್ಲೈಂಟ್ ನನ್ನ ಹತ್ರ ಬರ್ತಾರೆ, ನನಗೆ ಅದರಲ್ಲಿ ಕಟ್ಟಿದ್ರೆ ಬಿಲ್ಡಿಂಗ್ 200 ವರ್ಷ ಇರುತ್ತೆ ಅನ್ನೋ ಥರ ಹೇಳ್ತಾರೆ. ಅಂತ ಏನಿಲ್ಲ ಸೀನ್ ಇಲ್ಲ. ಆ್ಯಕ್ಚುಲಿ ಕ್ರ್ಯಾಕ್ ಬರಲ್ಲ ಅಂತಾರೆ. ಕ್ರ್ಯಾಕ್ ಬರುತ್ತೆ, ಇಟ್ಕೆ ಕಲ್ಲಲ್ಲಿ ಕಟ್ಟಿ ಸಾಲಿಡ್ ಬ್ಲಾಕ್ರಲ್ಲಿ ಕಟ್ಟಿ ಕ್ರ್ಯಾಕ್ ಅಂತೂ ಇದ್ದೇ ಇರುತ್ತೆ. ಹೊಸ ಬಿಲ್ಡಿಂಗ್ 3 to 4 years ಆಗುತ್ತೆ ಕ್ರ್ಯಾಕ್ ಸೆಟ್ಲ್ ಆಗೋಕ್ಕೆ. ಕ್ರ್ಯಾಕ್ ಖಂಡಿತ ಬರುತ್ತೆ, ಬಟ್ ಕ್ರ್ಯಾಕ್ ಕಡಿಮೆ ಬರೋಕ್ಕೆ ಏನಾಗುತ್ತೋ ಅದೆಲ್ಲ ಮೆಷರ್ಸ್ ತೊಗೊತೀವಿ ನಾವು. ಈ ಸಾಲಿಡ್ ಬ್ಲಾಕ್ ಅಂತ ಹೇಳಿದ್ರಲ್ಲ, ಅದನ್ನ ಇದರಿಂದ ಮಾಡಿರ್ತಾರೆ, ಸಿಮೆಂಟು. ಸಿಮೆಂಟ್. ಈಗ ಮಾಡ್ತಾ ಇರೋದು ಅದೇ ನಾವು. ಅದೇ ಸೇಮ್. ಬಟ್ ಸರ್, ಈಗ ಯಾರಿಗೊಬ್ರಿಗೆ ದುಡ್ಡು ಸ್ವಲ್ಪ ಇದೆ ಅಂತ ಅನ್ಕೊಳ್ಳಿ, ಓಕೆ, ಅವ್ರಿಗೆ ಚೆನ್ನಾಗಿ ಕಾಣಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ? ಇಟ್ಟಿಗೆಯಲ್ಲಿ ಕಟ್ಟಿ ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಮನಸ್ಸಲ್ಲಿದ್ದರೆ ಅಂಥವ್ರಿಗೆ ಕಟ್ಕೊಡ್ತೀರಾ ನೀವು? ಖಂಡಿತ ಮಾಡ್ಕೊಡ್ತೀವಿ ಸರ್. ಬಟ್ ಅಗೇನ್ ಐ ವಿಲ್ ಟೆಲ್ ಡೋಂಟ್ ಡು. ಸ್ವತಃ ನನಗೆ ಆದರೂ ನಾನು ಕಟ್ಟಲ್ಲ. ಬಿಕಾಸ್ ಆ್ಯಸ್ ಟೆಕ್ನಾಲಜಿ ಗೋಸ್ ಆನ್, ಇಂಪ್ರೂವ್ಮೆಂಟ್ ಇದ್ದಾಗ ಎಕ್ಸೆಪ್ಟ್ ಮಾಡ್ಕೋಬೇಕು. ಅರ್ಲಿಯರ್ ಡೇಸ್ರಲ್ಲಿ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಇಟ್ ವಾಸ್ ಕಾಲ್ಡ್ ಆಸ್ ಅ ಲೋಡ್ ಬೇರಿಂಗ್ ಕಾನ್ಸೆಪ್ಟ್ ಆಫ್ ಕನ್ಸ್ಟ್ರಕ್ಷನ್. ಲೋಡ್ ಬೇರಿಂಗ್ ಏನಂದರೆ ಗೋಡೆ ಮೇಲೆ ಗೋಡೆ ಬರುತ್ತೆ, ಪಿಲ್ಲರ್ಸು ಕಾಲಮ್ಸು ಇರಲಿಲ್ಲ ಅವಾಗ. ಅರ್ಥ ಆಯ್ತಾ ಸರ್? ಸೊ ಗೋಡೆ ಮೇಲೇ ಗೋಡೆ ಬರಬೇಕು. G+1 G+2 ಹಂಗೆ ಕಟ್ತಿದ್ರು. ಬಟ್ ಇವಾಗ ಫ್ರೇಮ್ಡ್ ಸ್ಟ್ರಕ್ಚರ್. ಸೊ ಫ್ರೇಮ್ಡ್ ಅಂದರೆ ಟೋಟಲ್ ಪಿಲ್ಲರ್ ಮೇಲೆ ಲೋಡ್ ಹೋಗುತ್ತೆ, ಬೀಮ್ಸು ಇದ್ರ ಮೇಲೆ ಲೋಡ್ ಹೋಗುತ್ತೆ. ಸೊ ಇವಾಗಿರೋ ಕಾನ್ಸೆಪ್ಟ್ ಪ್ರಕಾರ ನಾವು ಚೇಂಜ್ ಆಗಿದ್ದೇವೆ. ಅದೇ ಥರ ಮೆಟೀರಿಯಲ್ಸು ಅಷ್ಟೇ. ರಿವರ್ಸ್ ಹ್ಯಾಂಡ್ ಇವಾಗ ಸಿಗೋಲ್ಲ, ಸಿಗ್ತಿರೋದು ಅವೈಲಬಿಲಿಟಿ ತುಂಬ ಕಡಿಮೆ ಇದೆ. ಪ್ರೈಸಸ್ ತುಂಬ ಜಾಸ್ತಿ ಇದೆ. ಒಂದು ಲೋಡ್ 75,000 to 90,000 ಒಂದು ಲೋಡ್ ಇದೆ. ಎಮ್ ಸ್ಯಾಂಡು ನಿಮಗೆ 26,000 to 28,000 ಒಂದು ಲೋಡ್ ಸಿಗುತ್ತೆ. ಸೊ ದೇರ್ ಇಸ್ ಅ ಡಿಫ್ರೆಂಟ್ ಆನ್ ಕಾಸ್ಟಿಂಗ್ ಆಲ್ಸೋ. ಇನ್ನೊಂದು ಎಮ್ ಸ್ಯಾಂಡು ಕೋರಾಗಿ ಬರೋದು ಬಂಡೆಯಿಂದಾನೇ ಬರೋದು. ಇಟ್ಸ್ ನಾಟ್ ಎ ಕೆಮಿಕಲ್, ಇಟ್ಸ್ ನಥಿಂಗ್ ಲೈಕ್ ಇಟ್. ಆ್ಯಕ್ಚುಲಿ ಸಿಮೆಂಟಿಗೆ ಅದ್ರದ್ದು ಸ್ಟ್ರೆಂತು ನಿಮಗೆ 100% ಸಿಗುತ್ತೆ. ಇಲ್ಲಿ ಇವಾಗ ರಿವರ್ಸ್ ಸ್ಯಾಂಡು ಭಾಳಷ್ಟು ಜಾಗದಲ್ಲಿ ಗಾಡಿ ನಿಂತಿರುತ್ತೆ ಸೇಲ್ಗೆ, ಬಟ್ ದೇ ವಿಲ್ ನಾಟ್ ಗಿವ್ ಯು ದ ಕ್ವಾಲಿಟಿ ಮೆಟೀರಿಯಲ್. ಅವ್ರು ಏನು ಮಾಡ್ತಾರೆ ಅಂದರೆ, ಇನ್ಸ್ಟೆಡ್ ಆಫ್ ರಿವರ್ ದೇ ವಿಲ್ ಬ್ರಿಂಗ್ ದ ಸೀಸೈಡ್ ಸ್ಯಾಂಡ್. ಅದರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸಾಲ್ಟ್ ಇದ್ದರೆ ಸ್ಟೀಲು ರಸ್ಟ್ ಹಿಡಿಯುತ್ತೆ. ಕಾಂಕ್ರೀಟ್ ಯೂಸ್ ಮಾಡೋಂಗಿಲ್ಲ. ಅದು ಭಾಳಷ್ಟು ಜನ ಗೊತ್ತಿರಲ್ಲ. ಜನ ಹೇಳ್ತಾರೆ, ಇಲ್ಲ ಸರ್ ನನಗೆ ರಿವರ್ಸ್ ಸ್ಯಾಂಡೇ ಬೇಕು, ನಾನು ತೊಗೊಂಬಂದು ಕೊಡ್ತೀನಿ ನೀವು ಕಟ್ಟಿ ಅಂತಾರೆ. ನಾನು ಹೇಳ್ತೀನಿ, ಇಲ್ಲ ಸರ್ ನೀವು ತೊಗೊಂಬಂದು ಕೊಟ್ಟರೆ ನಾನು ಕಟ್ಟಲ್ಲ. ಬಿಕಾಸ್ ಅದು ಕ್ವಾಲಿಟಿ ಟೆಸ್ಟ್ ಮಾಡಬೇಕು. ಮುಂದೆ ಇರೋ ಮೆಟೀರಿಯಲ್ ಅವ್ರು ಏನು ಮಾಡ್ತಾರೆ, ಕೆಲವರು ಅದನ್ನು ನಾಲ್ಗೇರಲ್ಲಿಟ್ಟು ರಿವರ್ಸ್ ಸ್ಯಾಂಡನ್ನ ಟೆಸ್ಟ್ ಮಾಡ್ತಾರೆ, ಸಾಲ್ಟ್ ಇದೆ ಅಂತ ಹೇಳ್ಬಿಟ್ಟು. ಪರ್ಸನ್ ಹೂ ಹ್ಯಾಸ್ ಅನ್ ಎಕ್ಸ್ಪೀರಿಯನ್ಸ್. ಮುಂದೆ ಇರೋದು ಮಾತ್ರ ರಿವರ್ಸ್ ಸ್ಯಾಂಡ್ ಹಾಕೊಂಡಿರ್ತಾರೆ ಒಂದು ಲೋಡ್ರಲ್ಲಿ ತೊಗೊಂಡು ಡಿಸ್ಟ್ರಿಬ್ಯೂಟ್. ಬಿಕಾಸ್ ರಿವರ್ಸ್ ಸ್ಯಾಂಡ್ ಪ್ರೈಸ್ ತುಂಬ ಜಾಸ್ತಿ ಇರೋದ್ರಿಂದ ಸಿ ಸ್ಯಾಂಡ್ ಕಡಿಮೆ, ಏನು ರೇಟ್ ಇಲ್ಲ ಅದಕ್ಕೆ. ಆ ಥರ ಅದು ಟ್ರಾನ್ಸ್ಪೋರ್ಟ್ ಅದು ಇದೆ ಇರೋದು. ಸೊ ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಸಾಲ್ಟ್ ಇನ್ ಇಟ್. ಆ ಸಾಲ್ಟ್ ಬಂದು ಸ್ಟೀಲ್ಗೆ ಒಳ್ಳೆಯದಲ್ಲ. ಇಟ್ ವಿಲ್ ನಾಟ್ 10 to 15 years ನಿಮ್ಮ ಬಿಲ್ಡಿಂಗ್ ನಿಂತ್ಕೊಳಲ್ಲ. ಸೊ ಅಂಥ ಎರರ್ಸ್ ಆಗಬಾರ್ದು. ಸೊ ದಟ್ ಈಸ್ ಅ ಕ್ರೂಷಲ್ ಇದು ಆ್ಯಕ್ಚುಲಿ. ಸೊ ನಾಲೆಜ್ ಇಲ್ದಾಗಿರೋರು ಏನು ಮಾಡ್ತಾರೆ, ಇದೆಲ್ಲ ಗೊತ್ತಿಲ್ಲದಾಗ ಎಕ್ಸ್ಪೆರಿಮೆಂಟ್ ಮಾಡ್ಬಿಡ್ತಾರೆ. ಸೊ ಐ ಆಲ್ವೇಸ್ ಟೆಲ್ ವೆನ್ ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಬೆಟರ್ ಆಗಿರೋದು. ಇವಾಗ ಎಮ್ ಸ್ಯಾಂಡ್ರಲ್ಲಿ ನಿಮ್ಗೆ ಯಾವುದೇ ರೀತಿ ಸಾಲ್ಟ್ ಇರಲ್ಲ, ಅದೆಲ್ಲ ವಾಶ್ ಆಗಿರುತ್ತೆ. ಸೊ ಇದೆಲ್ಲ ಸೇಫ್ಟಿಗೆ ಒಳ್ಳೆಯದು. ಸೊ ಆಲ್ವೇಸ್ ಐ ರೆಕಮೆಂಡ್ ಟು ಗೋ ವಿತ್ ಎಮ್ ಸ್ಯಾಂಡ್. ಆಮೇಲೆ ಸರ್ಕಾರ ಕೂಡ ಅದನ್ನೇ ಪ್ರಮೋಟ್ ಮಾಡ್ತಾ ಇದೆ ಈಗ. ಖಂಡಿತ, ಬಿಕಾಸ್ ನಮ್ಗೆ ನೇಚರು ಕಾಪಾಡಬೇಕಲ್ಲ ಸರ್, ಅದರಿಂದಾನೆ. ಆ್ಯಂಡ್ ಅದೇ ಥರ ವುಡನ್ ವಿಂಡೋಗೆ ನೀವು ಕೇಳಿದ್ದಕ್ಕೆ, ವುಡನ್ ವಿಂಡೋರಲ್ಲಿ 20-30 years ago ಒಂದು ಮರ ಕಟ್ ಮಾಡಿದ್ರೆ 3 years 4 years ಇಟ್ ಯೂಸ್ ಟು ವೆಯ್ಟ್ ಟಿಲ್ ಇಟ್ ಗೆಟ್ಸ್ ಫುಲ್ಲಾಗಿ ನಮ್ಮನ್ನು ಅದು ಸೀಸನ್ಡಾಗಿ ಬರೋಕ್ಕೆ. ಬಟ್ ಇವಾಗಿರೋ ಕಾಲದಲ್ಲಿ ನೋ ಒನ್ ಹ್ಯಾಸ್ ದ ಪೇಷನ್ಸ್. ಮರ ನೆನ್ನೆ ಕಟ್ಟಾಗುತ್ತೆ, ನಾಳೆ ಮಾರ್ಕೆಟ್ಗೆ ಬಂದುಬಿಡುತ್ತೆ. ಅದು ಫ್ರೇಮ್ ವಾಸ್ಕಲ್ಲಿ ರೆಡಿ ಮಾಡಿಬಿಟ್ಟು ಫಿಕ್ಸ್ ಮಾಡಿಬಿಡ್ತಾರೆ. ಫಿಕ್ಸ್ ಮಾಡಿ 1 week 10 days ಕ್ರ್ಯಾಕ್ ಬಂದಿರುತ್ತೆ. ಕ್ಲೈಂಟ್ಸು ಭಯ ಪಡ್ತಾರೆ, ಅಯ್ಯೋ ಏನು ಸರ್ ಹಿಂಗೆ ಬಂದಿದೆ ಅಂತ. ಬಿಕಾಸ್ ಇಟ್ ಹ್ಯಾಸ್ ಲಾಟ್ ಆಫ್ ಮಾಯ್ಶ್ಚರ್. ಎಲ್ಲೂ ಹೋಗಿ ಯಾರ ಹತ್ರ ಕೇಳಿ ಯಾರೂ ಹಾನೆಸ್ಟಾಗಿ ಹೇಳಲ್ಲ, ಸರ್ ನಮ್ಮದು ವುಡ್ ಸೀಸನ್, ನನ್ನ ವುಡ್ ಸೀಸನ್ ಅಂತಾರೆ. ಎಲ್ಲೂ ಸಿಗೋದೇ ಇಲ್ಲ ಸರ್ ನಿಜ ಹೇಳ್ಬೇಕಾದ್ರೆ. ಸೊ ಸ್ವತಃ ನೀವೇ ಹೋಗಿ ತೊಗೊಂಬಂದ್ರು ಕೂಡ ಇಟ್ ವಿಲ್ ಹ್ಯಾವ್ ಲಾಟ್ ಆಫ್ ಮಾಯ್ಶ್ಚರ್. ಅದು ಡ್ರೈ ಆಗೋಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದ್ರವರೆಗೂ ಕ್ರ್ಯಾಕ್ಸ್ ಎಲ್ಲ ಬರುತ್ತೆ. ಬಿಲ್ಡಿಂಗ್ ಕಂಪ್ಲೀಟ್ ಆಗೋಕ್ಕೆ 6 to 8 months ಏನಾಗುತ್ತೋ ಅವಾಗವರೆಗೂ ನಾವು ಆ ಕ್ರ್ಯಾಕ್ ಎಲ್ಲ ಇರುತ್ತೆ ಅದರಲ್ಲಿ. ವಿ ಹ್ಯಾಂಡ್ ಓವರ್ ಅದನ್ನೆಲ್ಲ ಫಿಲ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಪಾಲಿಷ್ ಮಾಡಿ ಕೊಡ್ತೀವಿ. ದೆನ್ ಇಟ್ ವಿಲ್ ಬಿಕಮ್ ಫೈನ್. ಅದಾದ ನಂತರ ಕ್ರ್ಯಾಕ್ ಬರಲ್ಲ ಅದರಲ್ಲಿ. ಸೊ ಇವಾಗ ಇದನ್ನು, ಈ ಮರನ ನಾನು ಬಂದ್ಬಿಟ್ಟು ಕಿಟಕಿಗೆ ಹಾಕಿದ್ರೆ ಲೆಟ್ಸ್ ಅಸ್ಯೂಮ್ 4 inches ಇದೆ. ಆ 4 inch ಇರೋದು ಸಮ್ಮರ್ ಬಂದಾಗ ಶ್ರಿಂಕ್ ಆಗಿ 3.5 inch ಆಗುತ್ತೆ. ದೇರ್ ಇಸ್ ಅ ವ್ಯಾಕ್ಯೂಮ್ ಆಫ್ 1/2 inch ಬಾಟಮ್ ಆಫ್ ಇಟ್. ಕರೆಕ್ಟ್. ಆ ಸಿಮೆಂಟ್ ಅಲ್ಲೇ ಇರುತ್ತೆ. ಸಿಮೆಂಟ್ ವಿಲ್ ನಾಟ್ ಎಕ್ಸ್ಪ್ಯಾಂಡ್, ಸಿಮೆಂಟ್ ವಿಲ್ ನಾಟ್ ಶ್ರಿಂಕ್. ಕೆಳಗಡೆ ಕ್ರ್ಯಾಕ್ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಮಾನ್ಸೂನ್ ಇಂಟಾಗಿದ ತಕ್ಷಣ ಮಳೆ ಬಂದರೆ ನೀರು ಒಳಗಡೆ ಬರುತ್ತೆ. ದೆನ್ ಬಿಲ್ಡಿಂಗ್ ಓನರ್ ವಿಲ್ ಕಾಲ್ ಫಾರ್ ಯು, ಸರ್ ಏನು ಸರ್ ಮನೆ ಕಟ್ಟಿದ್ದಾರೆ ಹಿಂಗಿದೆ ಹಂಗಿದೆ ಅಂತ ಹೇಳ್ಬಿಟ್ಟು. ದಟ್ ಈಸ್ ದ ರೀಸನ್ ವೈ ಅಲ್ಯೂಮಿನಿಯಂ ಆ್ಯಂಡ್ UPVC ವಿಂಡೋಸ್ ಆರ್ ಟು ಡಾಮಿನೇಟಿಂಗ್ ಇನ್ ದ ಮಾರ್ಕೆಟ್. ಅದು ಇಟ್ ವಿಲ್ ನಾಟ್ ರಿಯಾಕ್ಟ್, ಅದು ಹಂಗೆ ಇರುತ್ತೆ. ಅಲ್ಯೂಮಿನಿಯಂ ಆಗಿರಲಿ UPVC ಆಗಿರಲಿ ಅದು ಹಂಗೆ ಆಸ್ ಇಟ್ ಈಸ್ ಇರೋದ್ರಿಂದ. ಸೊ ದಟ್ ಈಸ್ ದ ರೀಸನ್ ವೈ ಪೀಪಲ್ ಪ್ರಿಫರ್ ದಟ್. ಅಲ್ಯೂಮಿನಿಯಂ ಮತ್ತು UPVC ಎರಡು ಸೇಮ್ ಇಲ್ಲ. ಅಲ್ಯೂಮಿನಿಯಂ ಇಸ್ ಟ್ರೂ ಅಲ್ಯೂಮಿನಿಯಂ, UPVC ವುಡ್ ಆ್ಯಂಡ್ ಪ್ಲಾಸ್ಟಿಕ್ ಎರಡು ಮಿಕ್ಸ್ ಮಾಡಿ ಬರೋದು. ಸೊ ಇವಾಗ UPVC ಜಾಸ್ತಿ ಟ್ರೆಂಡಲ್ಲಿ ಇದೆ. ಜಾಸ್ತಿ ನೀವು ಯೂಸ್ ಮಾಡ್ತಾರೆ ಅದನ್ನೇ? ಹೌದು ಸರ್. ಇಲ್ಲ, UPVC ಅಲ್ಯೂಮಿನಿಯಂ ಎರಡು ಇದೆ ಆ್ಯಕ್ಚುಲಿ ಯೂಸ್ ಮಾಡ್ತೀರಾ ಸರ್. ಫೈನಲ್ ಆಗಿ ಇನ್ನೊಂದು ಪ್ರಶ್ನೆ ಕೇಳುವಂಥದ್ದು, ಒಬ್ಬ ಹೌಸ್ ಓನರ್, ಹೋಮ್ ಓನರ್ಗೆ ಒಂದು ದುಸ್ವಪ್ನ ಅಂತಂದರೆ ಕ್ರ್ಯಾಕ್ ಬರೋದು. ಹೌದು ಸರ್. ಅವನಿಗೆ
ಎದೆ ಹೊಡೆದೋಗ್ಬಿಡುತ್ತೆ, ಖಂಡಿತ. ನೀರ್ಸೋದು, ಕ್ರಾಕ್ ಬರೋದು. ಖಂಡಿತ. ಓಕೆ, ಸೊ ಅದನ್ನ ಹೆಂಗೆ ಅವಾಯ್ಡ್ ಮಾಡ್ತೀರಾ? ಮಾಡಬೇಕು ಸರ್, ವಾಟರ್ ಪ್ರೂಫು ಟೆರೆಸಲ್ಲಿ ಮಾಡ್ತೀವಿ, ನೀರು ಸ್ಪಿಲ್ಲೇಜ್ ಇಲ್ದಾಗಿರೋಕ್ಕೆ ಅದನ್ನೆಲ್ಲ ವಾಟರ್ ಪ್ರೂಫಿಂಗ್ ಅರೆಸ್ಟ್ ಮಾಡ್ತೀವಿ ಖಂಡಿತ. ಮತ್ತು ನಿಮಗೆ ಕ್ರ್ಯಾಕ್ ಬರೋದಕ್ಕೆ ದೇರ್ ಆರ್ ಮಲ್ಟಿಪಲ್ ರೀಸನ್ಸ್. ಒನ್ ಈಸ್ ರಾ ಮೆಟೀರಿಯಲ್, ಒನ್ ಈಸ್ ಟು ಮಚ್ ಆಫ್ ಸಿಮೆಂಟ್, ಒನ್ ಈಸ್ ಲೆಸ್ ಆಫ್ ಕ್ಯೂರಿಂಗ್. ಇದೆಲ್ಲ ರೀಸನ್ಸು. ನಾವು ಆದಷ್ಟು ನೋಡ್ತೀವಿ ಕ್ರ್ಯಾಕ್ ಬರ್ದಾಗಿರೋದಕ್ಕೆ. ಇವಾಗ ನಮ್ಮ ಎಲ್ಲ ಬಿಲ್ಡಿಂಗ್ರಲ್ಲೂ ಮೋಸ್ಟ್ಲಿ ನೀವು ಕ್ರ್ಯಾಕ್ ಬರೋ ಜಾಗನ ಮಾನಿಟ್ರ್ ಮಾಡಿ, ವಿಂಡೋಸ್ ಪಕ್ಕದಲ್ಲಿ, ವಾಲ್ಸ್ಗಳಲ್ಲಿ ಕಾರ್ನರಲ್ಲಿರುತ್ತೆ, ಮೇನ್ ಡೋರ್ ಫ್ರೇಮ್ ಪಕ್ಕದಲ್ಲಿ ಇರುತ್ತೆ. ಬಿಕಾಸ್ ದಿಸ್ ಇಸ್ ಆಲ್ ರಿಯಾಕ್ಟಿಂಗ್ ಸ್ಪೇಸ್. ಮತ್ತು ಕಾಂಪೌಂಡ್ ವಾಲು, ಪ್ಯಾರಪಿಟ್ ವಾಲ್, ಇಂಥ ಜಾಗದಲ್ಲಿ ಕ್ರ್ಯಾಕ್ಸ್ ಬರುತ್ತೆ ಸಾಮಾನ್ಯವಾಗಿ. ಅಲ್ಲಿ ಬಂದುಬಿಟ್ಟು ಕಾಂಪೌಂಡ್ ವಾಲ್ಗೆ ನೀವು ಅರೆಸ್ಟ್ ಮಾಡೋಕ್ಕಾಗಲ್ಲ. ಏನೇ ಮಾಡಿ ನೀವು ಕೆಳಗಡೆ ಪ್ಲೆಂತ್ ಬೀಮ್ ಹಾಕಿ, ಪ್ಲೆಂತ್ ಬೀಮ್ ಮೇಲೆ ನೀವು ಗೋಡೆ ಕಟ್ಟಿ, ಕ್ರ್ಯಾಕ್ ಸ್ಟಿಲ್ ಅರೈಸ್ ಫಸ್ಟು 2 to 3 years ಆಗುತ್ತೆ ಸೆಟ್ಲ್ ಆಗೋಕ್ಕೆ. ಮತ್ತು ಪ್ಯಾರಾಪಿಟ್ ವಾಲ್ ಮೇಲೂ ಕ್ರ್ಯಾಕ್ ಬರುತ್ತೆ, ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆದಷ್ಟು ನಾವು ಅರೆಸ್ಟ್ ಮಾಡೋಕ್ಕೆ ಅದಕ್ಕೆ ಕರೆಕ್ಟಾಗಿ ಬೀಮ್ ಮೇಲೆ ನೀವು ಗೋಡೆ ಕಟ್ಟಿದ್ರೆ 100% ಬರೋಲ್ಲ. ಬಟ್ ಒಂದೆರಡು ಅಲ್ಲಿ ಸಣ್ಣ ಪುಟ್ಟ ಬರುತ್ತೆ. ದಟ್ಸ್ ಬಿಕಾಸ್ ಆಫ್ ಸಮ್ಮರ್ ಹೀಟು, ಇಂಥ ಟೈಮಲ್ಲಿ ಕ್ರ್ಯಾಕ್ ಜಾಸ್ತಿ ಬರುತ್ತೆ. ನಿಮಗಿದು ವಿಂಟರಲ್ಲಿ ಕ್ರ್ಯಾಕ್ ಬರೋಲ್ಲ. ನಾರ್ಮಲಾಗಿ ಎಲ್ಲ ಬಿಲ್ಡಿಂಗು ಕ್ರ್ಯಾಕ್ ಜಾಸ್ತಿ ಆಗೋದು ಸಮ್ಮರಲ್ಲಿ ಆಗುತ್ತೆ. ಫಸ್ಟು 2 to 3 years ಇರುತ್ತೆ, ಅದಾದಮೇಲೆ ಸೆಟ್ಲ್ ಆಗಿಬಿಟ್ಟು ದೆನ್ ಇಟ್ ಲಾಟ್ ಕಮ್. ಆಮೇಲೆ ವಾಟರ್ ಪ್ರೂಫಿಂಗ್ ಅಂತ ಹೇಳಿದ್ರಿ ನೀವು. ಕೆಲವೊಂದ್ಸಲ ಗೋಡೆನೂ ಗೋಡೆ ಪಕ್ಕದಲ್ಲಿ ಮಳೆ ಬಂದರೆ ಮೇಲಿಂದೆಲ್ಲ ಗೋಡೆಗೆ ನೀರು ಬರುತ್ತಲ್ವ? ಅದಕ್ಕೆ 2-3 ರೀಸನ್ ಇದೆ ಸರ್. ಇವಾಗ ನೀವು ವಾಟರ್ ಪ್ರೂಫಿಂಗ್ ಮಾಡ್ತೀವಿ ಟೆರೆಸ್ರಲ್ಲಿ, ಕಾರ್ನರ್ಸು ಕರ್ವ್ ಆಗಿ ಮಾಡಬೇಕು. ಭಾಳಷ್ಟು ಜನ ಏನು ಮಾಡ್ತಾರೆ, ಕೆಲಸ ಗೊತ್ತಿಲ್ಲದಾಗಿರೋ ಮೇಸ್ತ್ರಿ ಆಗಿರಲಿ, ಇಲ್ಲ ಓನರ್ಸ್ ಆಗಿರಲಿ, ಮನೆ ಕಟ್ಟೋಕೆ ಸ್ವತಃ ಅವ್ರು ಏನು ಮಾಡ್ತಾರೆ, ಕಾರ್ನರ್ಸ್ನ ಬಂದ್ಬಿಟ್ಟು ಎಡ್ಜ್ ಎಲ್ ಟೈಪ್ ಮಾಡಿಬಿಡ್ತಾರೆ. ಎಲ್ಲಿರಬಾರ್ದು, ಅದೊಂಥರ ಕರ್ವ್ ಆಗಿ ಮಾಡಬೇಕು ಸೈಡ್ಸು. ನೀರು ಒಳಗಡೆ ಪ್ಯಾನಿಟ್ರೇಟ್ ಆಗೋ ಥರ ಇರಬಾರ್ದು. ಅಲ್ಲೆಲ್ಲದು ಒಂದು ಕ್ರ್ಯಾಕ್ ಇದ್ದರೆ, ಸಣ್ಣ ಕ್ರ್ಯಾಕ್ ಇದ್ದರೆ ಪ್ಯಾನಿಟ್ರೇಟ್ ನೀರು ಅಲ್ಲಾಗುತ್ತೆ, ಅದ್ರದ್ದು ವೀಕ್ ಆಗಿರೋ ಸೆಕ್ಷನಲ್ಲಿ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಡ್ಯಾಮ್ನೆಸ್ ಕಾಣುತ್ತೆ. ಅರ್ಥ ಆಯ್ತಾ ನಿಮಗೆ? ಅಲ್ಲಿ ಎಲ್ಲಿ ಪ್ಯಾನಿಟ್ರೇಟ್ ಆಗುತ್ತೋ ಅಲ್ಲೇ, ಬೇರೆ ಜಾಗದಲ್ಲಿ ಕಾಣಲ್ಲ. ಇಟ್ ಮೂವ್ಸ್ ಅರೌಂಡ್, ಬೇರೆ ಜಾಗದಲ್ಲಿ ಹೋಗ್ಬಿಟ್ಟು ರಿಯಾಕ್ಟ್ ಆಗುತ್ತೆ. ಸೊ ಆಲ್ವೇಸ್ ಟೆಲ್ ಅದನ್ನು ಕರ್ವ್ ಮಾಡಿ, ಯಾವುದೇ ಕಾರಣಕ್ಕೂ ಅದನ್ನು ಕಾಂಪ್ರಮೈಸೇ ಮಾಡಿಬಿಡಿ. ಇಂಥ ವಿಷಯಗಳೆಲ್ಲ ಮಾನಿಟರ್ ಮಾಡಿದ್ರೆ ನಿಮ್ಗೆ 100% ಅರೆಸ್ಟ್ ಆಗುತ್ತೆ. ಮತ್ತು ಇನ್ನೊಂದು ಮೋಸ್ಟ್ಲಿ ಏನು ಮಾಡ್ತಾರೆ, ಪ್ಯಾರಾಪಿಟ್ ವಾಲ್ ಮೇಲೆ ಒಂದು 2.5 inch or 3 inch ಕಾಂಕ್ರೀಟ್ ಆಗಬೇಕು. ಪ್ಯಾರಾಪಿಟ್ ವಾಲ್ ಅಂದರೆ ಲಾಸ್ಟ್ ರೂಫ್ ಮೇಲೆ ಗೋಡೆ ಕಟ್ಟಿರ್ತೀವಲ್ಲ ಸರ್, 3.5 feet ಗೋಡೆ ಕಟ್ಟಿರ್ತೀವಿ. ದಟ್ ಇಸ್ ಕಾಲ್ ಪ್ಯಾರಾಪಿಟ್ ವಾಲ್. ಆ ಗೋಡೆ ಮೇಲೆ ಬಂದುಬಿಟ್ಟು ನಾರ್ಮಲಾಗಿ ಏನು ಮಾಡ್ತಾರೆ ಜನ, ಅದನ್ನು ಪ್ಲಾಸ್ಟಿಂಗ್ ಮಾಡ್ಕೊಂಡು ಹಂಗೆ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ. ದಟ್ ಯು ಶುಡ್ ಡೂ ಅಟ್ ಆಲ್. ಮೇಲೆ 2.5 to 3 inch ಕಾಂಕ್ರೀಟ್ ಹಾಕಬೇಕು. ಅವಾಗ ಮೇಲೆ ಬಿದ್ದರೆ ನೀರು ಕಾಂಕ್ರೀಟ್ ಒಳಗಡೆ ಪ್ಯಾನಿಟ್ರೇಟಾಗಿ ಹೋಗಲ್ಲ. ನೀವು ಭಾಳಷ್ಟು ಬಿಲ್ಡಿಂಗ್ ನೋಡಿ, ಬಿಲ್ಡಿಂಗ್ ಫುಲ್ ತೇವ ಇರುತ್ತೆ ಮಳೆ ಬಂದ ಮೇಲೆ. ಮಳೆ ನಿಂತ ಮೇಲೂ ತೇವ ಇರುತ್ತೆ. ಪಕ್ಕದಲ್ಲಿರೋ ಬಿಲ್ಡಿಂಗ್ ಎಲ್ಲ ಡ್ರೈ ಆಗಿರುತ್ತೆ, ಆ ಬಿಲ್ಡಿಂಗ್ ಮಾತ್ರ ಡ್ರೈ ಆಗಿರಲ್ಲ. ದಟ್ ಈಸ್ ರೀಸನ್ ಬಿಕಾಸ್ ಆ ಓನರ್ ಬಂದುಬಿಟ್ಟು ಮನೆ ಕಟ್ಟಿದಾಗ ನಾಲೆಜ್ ಇರಲ್ಲ, ಅವರು ಅದ್ರ ಮೇಲೆ ಕಾಂಕ್ರೀಟ್ ಹಾಕಿರಲ್ಲ. ಸೊ ದ್ಯಾಟ್ ವಿಲ್ ರಿಯಾಕ್ಟ್ ಟು ದ ಎಂಟೈರ್ ಬಿಲ್ಡಿಂಗ್. ಸೊ ನಾವು ಸಾಕಷ್ಟು ವಿಚಾರಗಳನ್ನ ಈ ಎಪಿಸೋಡಲ್ಲಿ ಮಾತಾಡಿದ್ವಿ. ಬೇಸಿಕಲಿ ಕಮರ್ಷಿಯಲ್ ಪ್ರಾಪರ್ಟಿಗಳ ಬಗ್ಗೆ ನಾವು ಮಾತಾಡಿದ್ವಿ. ಕಮರ್ಷಿಯಲ್ ಪ್ರಾಪರ್ಟಿ ಕನ್ಸ್ಟ್ರಕ್ಷನ್ನು ಯಾಕೆ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಎಲ್ರಿಗೂ ಒಂದು ರಿಚ್ ಆಗಬೇಕು, ಸ್ಥಿತಿವಂತರಾಗಬೇಕು. ಆಮೇಲೆ ಇನ್ನೊಂದೇನೆಂದರೆ, ಓಕೆ, ನಾವು ಅಡಿಷ್ನಲ್ ರಿಸೋರ್ಸಸ್ಗಳು, ಇನ್ಕಮ್ ರಿಸೋರ್ಸ್ಗಳು ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನ ನಮ್ಮ ರಿಯಾಜ್ ಅಹಮದ್ ಅವರು ಹೇಳಿದ್ದಾರೆ. ರಿಯಾಜ್ ಗೋಲ್ಡನ್ ಕೀ ಕನ್ಸ್ಟ್ರಕ್ಷನ್ ಕಂಪನಿಯ ಮಾಲೀಕರು. ಸೊ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಮಾತಾಡಿದ್ರಿ. ಈ ಕುರಿತಾಗಿ ಏನಾದರೂ ಸಜೆಷನ್ಸ್ ಅಥವಾ ಪ್ರಶ್ನೆಗಳು ಅಥವಾ ಡೌಟ್ಸ್ ಏನಾದರೂ ಇದ್ದರೆ ಅದನ್ನು ತಿಳಿಸಿ, ಅಥವಾ ನಿಮಗೆ ಖುಷಿ ಆಯಿತು ಅಂದರೆ ಅದನ್ನು ಕೂಡ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾನೆ. ನೋಡ್ತಾರೆ ಗೌರಿ ಸ್ಟುಡಿಯೋ, ನೋಡ್ತಾರೆ ಬಿಸ್ನೆಸ್ ಗುರು. ನಮಸ್ಕಾರ.